ನಾಮಧಾರಿ ಸಂಚಿಕೆ ಉತ್ತರ ಕನ್ನಡ ಜಿಲ್ಲಾ ನಾಮಧಾರಿ ಪ್ರತಿಷ್ಠಾನದ ಉದ್ಘಾಟನೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಭಟ್ಕಳ ತಾಲೂಕಿನ ಶಿರಾಲಿಯ ಶಾರದಾ ಹೊಳೆ ಸಭಾಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಉತ್ತರ ಕನ್ನಡ ಜಿಲ್ಲಾ ನಾಮಧಾರಿ ಪ್ರತಿಷ್ಠಾನ, ಗುರುಮಠ ದೇವಸ್ಥಾನ, ಆಸರಕೇರಿ, ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಸನ್ನಿಧಿ ಹಾಗೂ ನಾಮಧಾರಿ ಸಂಘ ಮಾವಳ್ಳಿ ಹೋಬಳಿ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಳೆಕೋಟೆ ಹನುಮಂತ ದೇವಸ್ಥಾನದ ಧರ್ಮದರ್ಶಿ ಸುಬ್ರಾಯ್ ಜೆ ನಾಯ್ಕ್, ಮಾವಳ್ಳಿ ಹೋಬಳಿ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್.ಕೆ. ನಾಯ್ಕ್ ಹಾಗೂ ಭಟ್ಕಳ ಗುರುಮಠದ ಅಧ್ಯಕ್ಷ ಅರುಣ್ ನಾಯ್ಕ್ ಜಂಟಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಳೆಕೋಟೆ ಹನುಮಂತ ದೇವಸ್ಥಾನದ ಮೊಕ್ತೇಸರ ಸುಬ್ರಾಯ್ ಜೆ ನಾಯ್ಕ್ ಮಾತನಾಡಿ, ಜಿಲ್ಲಾ ಮಟ್ಟದ ನಾಮಧಾರಿ ಪ್ರತಿಷ್ಠಾನ ಹಾಗೂ ನಾಮಧಾರಿ ಸಂಚಿಕೆ ಬಿಡುಗಡೆಯಾಗುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದರು. ಪ್ರತಿಷ್ಠಾನ ಉದ್ಘಾಟಿಸಿದ ಮಾಜಿ ಶಾಸಕ ಜೆ.ಡಿ. ನಾಯ್ಕ್ ಮಾತನಾಡಿ, ಸಮಾಜವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕಾಗಿದೆ. ಯಾವ ಸಮಾಜ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುತ್ತದೆಯೋ ಆ ಸಮಾಜ ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಹೊಂದುತ್ತದೆ. ಸಮಾಜದ ಪ್ರತಿಯೊಬ್ಬರೂ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸಮಾಜದ ಮುಖಂಡರ ಮೇಲಿದೆ ಎಂದರು. ನಾಮಧಾರಿ ಪುಸ್ತಕ ಬ್ಯಾಂಕ್ ಉದ್ಘಾಟನೆ ಮಾಡಿದ ಸಿದ್ಧಾರ್ಥ ಕಾಲೇಜಿನ ಮುಖ್ಯಸ್ಥೆ ಅರ್ಚನಾ ಮಾತನಾಡಿ, ಸಮಾಜದ ಮಕ್ಕಳು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಮರೆಯದೆ ಉಳಿಸಿಕೊಳ್ಳಬೇಕಾಗಿದೆ ಎಂದರು. ಸಾಧಕರಾದ ಸಾಹಿತಿ ಸುಮುಖಾನಂದ್ ಜಲವಳ್ಳಿ, ಭಟ್ಕಳದ ಅರ್ಚನಾ ಈಶ್ವರ್ ನಾಯ್ಕ್ ಕುಮಟಾ, ನಿವೃತ್ತ ಎಸ್ಬಿಐ ಅಧಿಕಾರಿ ದತ್ತಾತ್ರೇಯ ಜೆ ನಾಯ್ಕ್, ಸಿಟಿಒ ಗಣೇಶ್ ನಾಯ್ಕ್, ಪತ್ರಕರ್ತ ಎಂಜಿ ನಾಯ್ಕ್ ಕುಮಟಾ, ಕೆಆರ್ ನಾಯ್ಕ್, ಸಮಾಜದ ಅಧ್ಯಕ್ಷರಾದ ಆರ್.ಕೆ. ನಾಯ್ಕ್, ಅರುಣ್ ನಾಯ್ಕ್, ಧರ್ಮದರ್ಶಿ ಸುಬ್ರಾಯ್ ನಾಯ್ಕ್ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಹಳೆಕೋಟೆ ಹನುಮಂತ ದೇವಸ್ಥಾನದ ಮಾಜಿ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್, ಉದ್ಯಮಿ ಎಚ್ಆರ್ ನಾಯ್ಕ್ ಕೋನಳ್ಳಿ, ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮನಮೋಹನ್ ನಾಯ್ಕ್, ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ನಿವೃತ್ತ ಎಸ್ಬಿಐ ಅಧಿಕಾರಿ ದತ್ತಾತ್ರೇಯ ನಾಯ್ಕ್ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.